ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಒಳ್ಳೆ ಲೈಫ್ ಕೋಟೆ ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ಈ ಥರ ಎಲ್ಲ ಪಾತ್ರೆ ಸಾಮಾನುಗಳು ತೋರಿಸ್ತೀನಿ ಅಂದರೆ ಏನಾದರೂ ವಿಶೇಷ ಇದ್ದೇ ಇರುತ್ತೆ ಅಂತ ನಿಮಗೆ ಗೊತ್ತೇ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಪ್ಪ ಅಂತ ಹೇಳಿದರೆ ಮನೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಏನು ಕಾರಣಕ್ಕೆ ಅಂತ ಹೇಳೋಕ್ಕೆ ಆಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುಸ್ತು, ಆಯಾಸ ಎಲ್ಲನೂ ಆಗ್ತಾಯಿದೆ. ಇವತ್ತು ಬಂದ್ಬಿಟ್ಟು ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸೂತ್ಕ ಇರೋದ್ರಿಂದ ಇವತ್ತಿಗೆ ಒಂದು 5 days ಆಯಿತು ಸೂತ್ಕ ಇದಾಗಿ. ಇವತ್ತಿಗೆ ಹಸಿರು ಗುಡ್ಲು ಅಂತ ಏನಿರುತ್ತೆ ಅದನ್ನೆಲ್ಲ ತೆಗೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಅದೆಲ್ಲ ಹೋಯ್ತು. ಅದಾದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇರೋದು. ಇವಾಗ ಬಂದು ಎಣ್ಣೆ ಕಾದಿತ್ತು, ಹಾಗಾಗಿ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಾನು ಯಾವ ವಿಷಯಕ್ಕೆ ಹೇಳ್ತೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ರಿ. ನಾನೇನು ಬಿಡಿಸಿ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಮ್ಮ ಮನೆಯವರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಪಲಾವ್ ಎಲೆ ಹಾಕಿದ್ದೆ, ಒಗ್ಗರಣೆಗೆ ಕರಿಬೇವು ಹಾಕ್ತಾ ಇರ್ತಿದ್ದೆ, ಬಟ್ ಹಾಕಿಲ್ಲ. ಕರಿಬೇವು ನಮ್ಮನೆ ಹತ್ರ ಫುಲ್ಲು ಸಿಡೆ ಬಿದ್ದಿದೆ. ಹಂಗಾಗಿ ಇವತ್ತು ನೋಡ್ತಾ ಇರ್ಬೋದು ಎಲ್ಲ ಪಾತ್ರೆ ಸಾಮಾನೆಲ್ಲ ಕ್ಲೀನ್ ಆಗಿತ್ತು. ಅದಾದಮೇಲೆ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ. ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ, ಹಂಗಾಗಿ ಫಸ್ಟು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಅಂಥವನ್ನೆಲ್ಲ ಈ ಥರ ಇದು ಅರ್ಧ ಒಣಗಿರೋ ಅಂಥವೆಲ್ಲ ಈ ಥರ ಮಂಚದ ಮೇಲೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಬಟ್ಟೆಗಳು ಈ ಕಡೆ ಮತ್ತು ಪಾತ್ರೆಗೆ ನೀರು ಕಾಯೋಕ್ಕೂ ಕೂಡ ಇಟ್ಟಿದ್ದೀನಿ. ಸ್ನಾನ ಮಾಡಿಸ್ಬೇಕು, ಅದಕ್ಕಾಗಿ ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಪಾತ್ರೆಗಳು ಕೂಡ ಹೊರಗಡೆ ಇದ್ದಾವೆ. ಅದಾದಮೇಲೆ ನಮ್ಮ ಅಕ್ಕ ಬಂದುಬಿಟ್ಟು ಶೇಂಗಾ ಬೀಜ ಒಣಗಾಕಿದ್ದಾರೆ. ಇವೆಲ್ಲನೂ ಸ್ವಲ್ಪ ಮಣ್ಣಾಗಿತ್ತು, ಹಂಗಾಗಿ ಇವಾಗ ಬಂದುಬಿಟ್ಟು ಪಲಾವ್ ತಿಂಡಿ ತಿಂದ್ಕೊಂಡು ಮಿಕ್ಕಿದ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ಪಟ್ಲಿ ಮರಿ ಅದನ್ನೆಲ್ಲ ನಮ್ಮ ಮನೆಯವರೇ ಕಟ್ಟಿದ್ದಾರೆ. ಅದಾದಮೇಲೆ ನೋಡ್ತಾ ಇರ್ಬೋದು, ಹಿಂದೆ ಒಂದು ವಿಡಿಯೋ ತೋರಿಸ್ತೀನಿ. ತೊಗರಿ ಗಿಡ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೇದು ಪಾಪು ನೋಡ್ತಾ ಇರ್ಬೋದು ಆಟ ಮಾಡ್ತಾ ಇದ್ದಾನೆ. ಅದಾದಮೇಲೆ ಸಂಜೆ ನಮ್ಮ ಮನೆ ಹತ್ರ ಅಮ್ಮರು ಹೊಸ್ಗೆ ಪುಟ್ಟಿ ತಗೊಂಬಂದಿದ್ರು. ನಾನು ಹೇಳೋವಂಥದ್ದನ್ನ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಎಲ್ಲರೂ ಇವಾಗ ತಾನೇ ಬಂದರು. ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ಒಟ್ಟು ನಮ್ಮ ರಿಲೇಟಿವ್ಸ್ ಏನಿದ್ದಾರೆ ಎಲ್ಲರೂ ಇವಾಗಲೇ ಬಂದಿರೋಂಥದ್ದು. ಇನ್ನು ಎಲ್ಲರೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೇ ಹೋಗೋಂಥದ್ದು. ನಮ್ಮ ಕಡೆ ಮಾಡೋವಂಥ ಶಾಸ್ತ್ರ ಇದು, ಹೊಸ್ಗೆ ಶಾಸ್ತ್ರ ಅಂತ ಹೇಳ್ಬಿಟ್ಟು. ಇವತ್ತಿನ ಬೆಳಗ್ಗೆಗೆ ಎಲ್ಲ ಕೆಲಸನೂ ಕೂಡ ಮುಗೀತು. ಮತ್ತು ನಾವು ಶಾಪಿಂಗ್ ಅಂತಲೂ ಕೂಡ ಹೋಗಿದ್ವಿ. ಪಾಪ ನಮ್ಮ ಮನೆ ಹತ್ರ ಅಜ್ಜಿ ಎಲ್ಲ ಕಾದು, ಅಂದರೆ ನಮ್ಮ ನೀಲಜ್ಜಿ ತುಂಬ ಹೆಲ್ಪ್ ಮಾಡಿದರು ಮನೆ ಹತ್ರ ಇರೋದಾಗಿರ್ಬೋದು ಅದೆಲ್ಲ. ಮತ್ತು ನಮ್ಮ ಅಕ್ಕರು, ನಮ್ಮ ಅಕ್ಕನ ಮಗಳು ಅವರೆಲ್ಲರೂ ಕೂಡ ಅವ್ರ ಸಪೋರ್ಟು ಜಾಸ್ತಿ ಇತ್ತು. ಯಾಕಂದರೆ ಒಂದು ಅಡವಿಲಿದ್ದಾಗ ಈ ಥರ ಮಕ್ಕಳನ್ನ ಬಿಟ್ಟು ಹೋಗೋದಾಗಲಿ ಎಲ್ಲನೂ ತುಂಬ ಕಷ್ಟ ಆಗಿರುತ್ತೆ. ಹಂಗಾಗಿ ಒಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದರೆ, ಇವಾಗ ಏನೇ ನಾವು ಎಷ್ಟೇ ಕಷ್ಟ ಇದ್ರೂ ಈ ಟೈಮಲ್ಲಿ ಎಲ್ಲರೂ ಬಂದಾಗ ಆಗೋವಂಥ ಖುಷಿ ಅದೆಲ್ಲ ಇದೆಯಲ್ಲ, ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. ನಮ್ಮ ಕಡೆ ಹೊಸ್ಗೆ ಶಾಸ್ತ್ರ ಈ ಥರ ಮಾಡೋ ಅಂಥದ್ದು. ಇವರು ಬಂದರು, ನಮ್ಮ ಚಿಕ್ಕಪ್ಪ ನೋಡ್ತಾ ಇರ್ಬೋದು, ಎಲ್ಲರ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಇವತ್ತಿನ ದಿನಾನ. ಇವರೆಲ್ಲ ಬಂದುಬಿಟ್ಟು ನಮ್ಮ ಮಾವನ ಮಕ್ಕಳು, ಸೊಸೆಯರು ಎಲ್ಲರೂ ನಮ್ಮ ಫ್ಯಾಮಿಲಿ ಇವರೆಲ್ಲ ಇವಾಗ ಬಂದಿರೋ ಅಂಥದ್ದೆಲ್ಲ ಅಮ್ಮರ ಕಡೆ ಅವರು, ಅಂದರೆ ಅಪ್ಪನ ಮನೆ ಕಡೆಯಿಂದ ಬಂದಿರೋ ಅಂಥದ್ದು. ಹೊಸ್ಗೆ ಪುಟ್ಟಿಗೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ, ಅಂದರೆ ನಮ್ಮ ಮಾವನ ಹೆಂಡತಿ. ಅವರು ಹೊಸ್ಗೆ ಪುಟ್ಟಿ ತಗೊಂಡು ಬಂದಿರ್ತಾರೆ, ನಾವು ಪೂಜೆ ಮಾಡಿ ಇಳಿಸ್ಕೊಂಡು ಅವ್ರಿಗೆ ಹೊಸ ಉಡುಗೊರೆ ಕೊಟ್ಟು ಕಳಿಸೋ ಅಂಥದ್ದು. ಆದರೆ ಇವತ್ತೇನು ಹೊಸ ಉಡುಗೊರೆ ಕೊಡ್ತಾ ಇಲ್ಲ ನಾನು. ಯಾವತ್ತಾದರೂ ಒಂದಿನ ಬೇರೆ ದಿನ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ. ಹೊಸ್ಗೆ ಪುಟ್ಟಿಯಲ್ಲಿ ಏನೇನು ತಂದಿದ್ದಾರೆ ಅಂತ ನೋಡುವಂಥ ಕ್ಯೂರಿಯಾಸಿಟಿ. ಮತ್ತು ಇವಾಗ ತಂದಿರೋ ಅಂಥ ಏನು ಸಜ್ಜೆ ರೊಟ್ಟಿ ಏನಿರುತ್ತೆ ಅದನ್ನು ತಗೊಂಡ್ಬಿಟ್ಟು ಅತ್ತಿಗೆ ನಾದಿನಿರು ತಲೆಗೆ ಹೊಡೆದಾಡೋ ಅಂಥದ್ದು. ಹಂಗಾಗಿ ನೋಡ್ತಾ ಇರ್ಬೋದು ಮುಗಿ ಬಿದ್ದಿದ್ದಾರೆ. ರೊಟ್ಟಿ ಮಾತ್ರ ಕೈಗೆ ಸಿಗ್ತಾ ಇಲ್ಲ, ಆ ಥರ ಮಾಡ್ತಾಯಿದ್ದಾರೆ. ತಮ್ಟದ ಉಂಡೆ, ಸಿಗಣಿ ಉಂಡೆ, ಮತ್ತು ಮಂಡಕ್ಕಿ, ಮತ್ತು ಕೆಲವೊಂದು ಹಣ್ಣು ಐಟಮ್ಗಳು, ತಿನ್ನೋವಂಥ ಐಟಮ್ಗಳು ಎಲ್ಲ ತಗೊಂಡ್ಬಂದಿದ್ದಾರೆ. ಸಜ್ಜೆ ರೊಟ್ಟಿ ಇವಾಗ ಸಿಕ್ಕರೆ ಸಾಕು ಹೊಡೆದಾಡ್ತಾರೆ ಅಂತ ಹೇಳ್ಬಿಟ್ಟು
ಯಾರಿಗೂ ಕೈಗೆ ಸಿಗದೇನೆ ನಮ್ಮಮ್ಮ ಸ್ವಲ್ಪನೇ ಉಡಿ ತುಂಬಕ್ಕೆ ಅಂತ ಗುಡಿಸ್ಲೊಳಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫುಲ್ಲು ಅಂದರೆ ಫುಲ್ಲು ಚೆನ್ನಾಗಿತ್ತು, ತುಂಬ ಕಾಮಿಡಿಯಾಗಿತ್ತು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಊರಿಂದ. ಇನ್ನು ಅವರು ಇರೋಂಥವ್ರು ಇರ್ತಾರೆ. ಈ ಒಂದು ತಿಂಗಳಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಕೂಡ ನೋಡಿದ್ವಿ. ಈ ವಿಡಿಯೋ ಯಾವತ್ತೋ ಅಪ್ಲೋಡ್ ಆಗಬೇಕಾಗಿತ್ತು, ಅಂಥದ್ದು ಇವತ್ತು ಆಗ್ತಾ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ, ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಂಗಾಗಿ ಈ ಟೈಮಲ್ಲಿ ನಮಗೆ ತುಂಬ ದುಃಖ ಇದೆ. ನೋಡ್ತಾ ಇರ್ಬೋದು ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಮ್ಮ ಕಡೆ ಆಗುವಂಥ ಹೊಸ್ಗೆ ಶಾಸ್ತ್ರ ಈ ಥರ ಇರುತ್ತೆ. ಇನ್ನು ನಮ್ಮ ಅತ್ತಿಗೆ ಇವರೇನೆ ಹೊಸ್ಗೆ ತಗೊಂಡು ಬಂದಿರೋ ಅಂಥದ್ದು. ಇವಾಗ ಏನು ನೋಡ್ತಾ ಇದ್ದೀರಾ ಬ್ಲಾಕು ಜರಿ ಬಂದಿದೆ ಮುಸ್ಕು, ಅವರು ಇಲ್ಲಿ ಊರುಗಳಿಂದ ಹಿಡಿದು ಇಲ್ಲಿವರೆಗೂ ಮೆರವಣಿಗೆ ಮುಖಾಂತರ, ಅಂದರೆ ಈ ತಪ್ಪದೆ ಶಾಸ್ತ್ರದ ಮುಖಾಂತರ ತಪ್ಪಡೆ ಬಡಿಸ್ಕೊಂಡು ಬಂದಿರೋ ಅಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ವಿಡಿಯೋ ಯಾರು ಇದು ಮಾಡ್ಕೊಂಡಿಲ್ಲ. ಇವಾಗ ಈ ರೊಟ್ಟಿ ತಗೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಏನು ಹೊಡೆದಾಡ್ತಾ ಇದ್ದಾರೆ. ಈ ಥರ ರೊಟ್ಟಿಯಲ್ಲಿ ಹೊಡೆದಾಡೋ ಅಂಥದ್ದು. ಇದು ಪಾಪು ಸ್ವಲ್ಪ ತುಂಬ ಹಠ ಮಾಡ್ದೆ, ಹಾಗಾಗಿ ಅವ್ನು ಸಮಾಧಾನ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ರೊಟ್ಟಿ ತಗೊಂಡ್ಬಿಟ್ಟು ನಮ್ಮ ಅಕ್ಕ ಅತ್ತಿಗೆ ಆಗಿರೋ ಅಂಥವ್ರಿಗೆಲ್ಲ ಹೊಡಿತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಇವರು ಸುಮ್ಮನೆ ಫುಲ್ಲು ಕಾಮಿಡಿ ಅಂದರೆ ಫುಲ್ ಕಾಮಿಡಿ ನಮ್ಮ ಅಜ್ಜಿ ಮೇಲೆ. ನಮ್ಮ ಅಜ್ಜಿ ಕೂಡ ಒಂದು ರೊಟ್ಟಿ ಇಟ್ಕೊಂಡು ಕುಂತಿದ್ದಾರೆ, ಯಾರಿಗೆ ಹೊಡಿತಾರೋ ಗೊತ್ತಿಲ್ಲ. ಇವ್ರ ಮಧ್ಯೆ ನಾನು ರೊಟ್ಟಿ ತಗೊಂಡು ನಮ್ಮ ಅತ್ತಿಗೆ ಹೊಡಿಬೇಕಂತ ಹೋದೆ, ಬಟ್ ಆಗಲಿಲ್ಲ. ಅದು ಇದು ಇದ್ದೇ ಇರುತ್ತಲ್ಲ ಮನೆಯಲ್ಲಿ ಅರಿಶಿನ ಕುಂಕುಮ, ಇವಾಗ ಅವ್ರಿಗೆಲ್ಲರೂ ಬಂದಿರೋ ಅಂಥವ್ರಿಗೆಲ್ಲ ಕೊಡಬೇಕಲ್ವ, ಹಂಗಾಗಿ ಒಳಗಡೆ ಕೆಲಸ ಇತ್ತಂತ ಹೋದೆ. ನೋಡ್ತಾ ಇರ್ಬೋದು ನನ್ನ ತಂಗಿ ಮಕ್ಕಳು ಎಲ್ಲರೂ ತುಂಬ ಜನ ಮಕ್ಕಳು ಸೇರಿದ್ದಾರೆ. ಅವರಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರ ಖುಷಿಗೆ ಪಾರವೇ ಇಲ್ಲ. ನಮ್ಮ ಅಪ್ಪ ರೀಸೆಂಟಾಗಿ ಡೆತ್ ಆದರು, ಹಂಗಾಗಿ ವಿಡಿಯೋ ಲೇಟ್ ಆಯಿತು. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ, ನಮ್ಮ ಮನಸ್ಸಿಗೆ ಈಗಲೂ ಕೂಡ ಸಮಾಧಾನ ಇಲ್ಲ. ಆದ್ರೂ ಎಷ್ಟು ದಿನ ಇದ್ರೂ ನಮ್ಮ ಕೆಲಸ ನಾವು ಮಾಡೋವಂಥ ಇದು ಮಾಡಲೇಬೇಕು, ಅದರಲ್ಲೇ ನಮಗೆ ಸಮಾಧಾನ ಸಿಗುವಂಥದ್ದು. ಹಾಗಾಗಿ ಎಲ್ಲ ಮಕ್ಕಳು ಇವತ್ತಿಗೆ ಒಂದು 8 ದಿನ 7 ದಿನ ಆಯಿತು. ಇದು ಫಂಕ್ಷನ್ ಆಗಿದ್ದು ಬಂದುಬಿಟ್ಟು ಹೋದ ಸೋಮವಾರ, ಅಂದರೆ 3ನೇ ತಾರೀಕು ಇರಬೇಕನ್ಸುತ್ತೆ. ಭಾನುವಾರ ನೈಟ್ ಇದು ಹೊಸ್ಗೆ ತೊಗೊಂಡು ಬಂದಿದ್ದು, ಅವತ್ತು ಮಾಡಿರೋಂಥ ವಿಡಿಯೋ. ಇವಾಗ ಬಂದಿರೋವಂಥವ್ರಿಗೆಲ್ಲ ಹೊಸ್ಗೆಯಿಂದ ಏನು ಬಂದಿರುತ್ತೆ ಅದನ್ನೆಲ್ಲ ಕುಟ್ಬಿಟ್ಟು ಮಂಡಕ್ಕಿ ಮಿಕ್ಸ್ ಮಾಡಿಬಿಟ್ಟು ಹಂಚಿದ್ರು ನೈಟು. ಇದಾದಮೇಲೆ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇದ್ದಾರೆ. ನನ್ನ ತಂಗಿರು ಮತ್ತು ನಮ್ಮ ವಿನು ಅಂತೂ ಫುಲ್ಲು ಡ್ಯಾನ್ಸು. ಮತ್ತು ನಮ್ಮ ಅಕ್ಕ ಇವರು, ನಮ್ಮ ದೊಡ್ಡ ಮಾವನ ಹೆಂಡತಿ, ಮತ್ತು ಇವ್ರು ಬಂದುಬಿಟ್ಟು ನನ್ನ ಚಿಕ್ಕ ಮಗನ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ನೋಡ್ತಾ ಇರ್ಬೋದು ಈ ರೀತಿ ಸ್ಟೇಜೆಲ್ಲ ಹಾಕ್ಸಿದ್ದೀವಿ, ಅಂದರೆ ಫಂಕ್ಷನ್ಗೆ ಕೂರಿಸೋಕ್ಕಂತ ಹೇಳ್ಬಿಟ್ಟು. ಅದಾದಮೇಲೆ ಈ ಕಡೆ ಬಿರಿಯಾನಿ ಮಾಡ್ತಾಯಿದ್ದಾರೆ, ಅಂದರೆ ವೆಜಿಟೇಬಲ್ ಬಿರಿಯಾನಿ. ಎಲ್ಲರೂ ಸಿದ್ಧರಾಗಿದ್ದಾರೆ, ಮತ್ತು ಊರಿಂದ ಬರೋ ಅಂಥವರೆಲ್ಲ ಬಂದಿದ್ದಾರೆ. ಇವ್ರು ಬಂದುಬಿಟ್ಟು ನಮ್ಮಮ್ಮ, ನಿಮಗೆಲ್ಲ ಗೊತ್ತೇ ಇದೆ. ಅದಾದಮೇಲೆ ಇವಾಗ ನಮ್ಮ ಚಿಕ್ಕಮ್ಮ ಮಾಡೋವಂಥ ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇವಾಗೇನು ನಾಲ್ಗೆ ಸುಡೋವಂಥ ಶಾಸ್ತ್ರ ಮತ್ತು ಹಸಿರು ಗಿಡಕ್ಕೆ ಹೋಗಿ ಬರೋವಂಥ ಶಾಸ್ತ್ರ ಮುಗಿದಿದೆ. ಇವಾಗ ಬಂದುಬಿಟ್ಟು ನಾಲ್ಗೆ ಸುಡುವಂಥ ಶಾಸ್ತ್ರ ನಡೀತಾ ಇದೆ. ಅಡುಗೆ ಬಂದುಬಿಟ್ಟು ಲಾಡು, ಖಾರ, ಪಾಯಸ ಇಲ್ಲ, ಪಲ್ಯ, ರೈಸ್ ಬಾತು ಈ ಥರ ಎಲ್ಲ ಅಡುಗೆ ಮಾಡಿಸಿದ್ದಾರೆ. ಇನ್ನು ತಿಂಡಿಗೂ ಅದೇ ರೈಸ್ ಬಾತೇ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಗೇನು ಬೇರೆ ಏನು ಮಾಡಿಸಿಲ್ಲ. ಇವ್ರು ಇವಾಗ ಫೋಟೋಗೆ ತೆಗೆಸ್ಕೋಬೇಕಲ್ಲ, ಹಂಗಾಗಿ ಅದೇ ಥರ ಫೋಸ್ ಕೊಟ್ಟಿದ್ದಾರೆ ಅಷ್ಟೇ, ಸುಮ್ಮನೆ ನಿಂತಿದ್ದಾರೆ ಅಂತ ಅಂದ್ಕೊಬೇಡ್ರಿ. ಇದು ಬಂದು ಗದ್ದಿಗೆ ಶಾಸ್ತ್ರ ಅಂತ ಹೇಳ್ಬಿಟ್ಟು ಸೋದರತ್ತೆ ಆದವರು ಪೂಜೆ ಮಾಡಿ ಸೊಸೆನ ಕರೆದು ಕೂರಿಸಿ ನಾಲ್ಗೆ ಸುಡುವಂಥದ್ದು. ನನ್ನ ತಮ್ಮ ರೆಡಿಯಾಗಿದ್ದಾನೆ ನಾಲ್ಗೆ ಸುಡೋದಕ್ಕೆ. ಇವಾಗ ಬಂದುಬಿಟ್ಟು ನಾವು ತಂದಿರೋಂಥ ಟವಲ್ ಹಾಕಬೇಕಲ್ಲ, ಇದು ಅಷ್ಟೇ ಬಟ್ಟೆ 4 ಜನ ತಮ್ಮವ್ರಿಗೆ ತೊಗೊಂಬಂದಿದ್ದೀವಿ. ಮತ್ತು ಇವನು ಏನೂ ಶಾಸ್ತ್ರ ಮಾಡೋ ಆಗಿರಲಿಲ್ಲ, ನನ್ನ ತಮ್ಮನ ಹೆಂಡತಿ ಪ್ರೆಗ್ನೆಂಟ್ ಇರೋದ್ರಿಂದ. ಹಂಗಾಗಿ ಇವನು ಇವಾಗ ಇಷ್ಟೇ ನಾಲ್ಗೆ ಸುಡೋ ಶಾಸ್ತ್ರ ಅಷ್ಟೇ ಮಾಡ್ತಾ ಇರೋವಂಥದ್ದು. ನಮ್ಮಮ್ಮ ಅಂತೂ ಎಷ್ಟು ಖುಷಿಯಾಗಿದ್ದಾರೆ. ದೇವರನ್ನು ಎಷ್ಟು ಬೇಗ ನಮಗೆ ಇಂಥ ನೋವು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದಿಲ್ಲ. ಈ ವಿಡಿಯೋ ಮಾಡೋಕ್ಕೂ ನನಗೆ ಮನಸ್ಸಿಲ್ಲ, ಆದ್ರೂ ನಮ್ಮ ಕೆಲಸ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಮಾಧಾನ ಆಗಿಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ನೋಡಿ ವಿಡಿಯೋಕ್ಕೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ.
ಇವಾಗ ಬಂದ್ಬಿಟ್ಟು ಈ ಶಾಸ್ತ್ರಗಳನ್ನೆಲ್ಲ ನಮ್ಮ ಚಿಕ್ಕಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಮಾಡಿ ಯಾವ ಥರ ಏನು ಅಂತ ಎಲ್ಲ ತೋರಿಸ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಫೋಟೋಗಳೆಲ್ಲ ಅವಳು ತೆಗ್ಸೋದಿತ್ತು, ಅದನ್ನೆಲ್ಲ ತೆಗೆಸ್ಕೊಂಡು ಆಮೇಲೆ ಇವಾಗ ಶಾಸ್ತ್ರಕ್ಕಿನ್ನ ಟೈಮ್ ಇರೋದ್ರಿಂದ ಇವಾಗ ಕೂತಿದ್ದಾರೆ. ಇವಾಗ ನಾಲ್ಗೆ ಸುಡುವಂಥ ಶಾಸ್ತ್ರ ನಮ್ಮ ಕಡೆ ಫಸ್ಟ್ ಹೋಗಿ ಗಿಡ ದಾಟಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಈ ಥರ ನಾಲ್ಗೆ ಸುಡುವಂಥ ಶಾಸ್ತ್ರ, ಆನಂತರ ಗಂಗಮ್ಮನಿಗೆ ಹೋಗುವಂಥ ಶಾಸ್ತ್ರ, ಗಂಗಾ ದೇವತೆ ಶಾಸ್ತ್ರ. ಇವಾಗ ಬಂದುಬಿಟ್ಟು ಈ ಬುತ್ತಿ ಇಟ್ಟು ಅರಶಿನ ಕುಂಕುಮ ಇಟ್ಟು ಸೊಸೆಗೆ ನಾಲ್ಗೆ ಸುಡುವಂಥದ್ದು. ಗೋಮಂತ್ರದಲ್ಲಿ ಏನೋ ಈ ಥರ ಮುಕ್ಕಳಿಸೋ ಥರ ಮಾಡ್ತಾರೆ. ಅದು ಯಾವುದೋ ಶಾಸ್ತ್ರ ನಾನು ಕ್ಲಿಯರಾಗಿ ನೋಡಿಲ್ಲ. ಈ ವಿಡಿಯೋ ಮಾಡಿದ್ದೆಲ್ಲ ನಮ್ಮ ತಮ್ಮನ ಹೆಂಡತಿ, ಅವಳು ಸ್ವಲ್ಪ ಆರಾಮಾಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾಳೆ. ಇಷ್ಟೇ, ಮಿಕ್ಕಿದ ಶಾಸ್ತ್ರಗಳನ್ನೆಲ್ಲ ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ. ಇಷ್ಟೇ, ಇಂತಿಷ್ಟೇ ಮಾಡಿರೋಂಥದ್ದು. ನಾನು ಕೂಡ ಇನ್ನೂ ರೆಡಿಯಾಗಿಲ್ಲ. ನಮ್ಮ ಕಡೆ ಸೋದರ ಮಾವನಿಗೆ ಎಷ್ಟು ಒಂದು ತಂದೆಗಿರೋ ಸ್ಥಾನನೇ ಕೊಟ್ಟಿದ್ದಾರೆ ಸೋದರ ಮಾವನಿಗೆ. ಅದಕ್ಕೋಸ್ಕರನೇ ಅನಿಸುತ್ತೆ ಸೋದರ ಮಾವನ ಆ ಸ್ಥಾನದಲ್ಲಿ ಇಟ್ಟಿರೋವಂಥದ್ದು. ಪ್ರತಿಯೊಂದು ಕೆಲಸನೂ ಅವ್ರ ಕೈಯಿಂದನೇ ಆಗಬೇಕಲ್ಲ. ನನ್ನ ತಮ್ಮ ಕೆಲವೊಂದು ಶಾಸ್ತ್ರ ಮಾಡೋಕ್ಕೆ ಅದೃಷ್ಟ ಇಲ್ಲ ಅವನಿಗೆ. ಯಾಕಂದರೆ ಎಲ್ಲನೂ ಇನ್ನೊಬ್ಬ ದೊಡ್ಡ ತಮ್ಮ ಇದ್ದಾನೆ, ಅವನೇ ಮಾಡಿದ್ದು. ಇದಷ್ಟೇ ಅವನಿಗೆ ಸಿಕ್ಕಿರೋವಂಥ ಚಾನ್ಸು ಅಂತ ಅಂದ್ಕೊತೀನಿ. ಹೋದ ವರ್ಷ ಇದೇ ಮಂತಲ್ಲಿ ವೇದು ಪಾಪು ಬರ್ತ್ಡೇ ಆಗಿದ್ದು, ಮತ್ತು ಈ ವರ್ಷ ಇದೇ ಮಂತಲ್ಲೇ ನೋಡ್ತಾ ಇರ್ಬೋದು ಮಗಳು ಫಂಕ್ಷನ್ ಕೂಡ ಆಗ್ತಾಯಿದೆ. ಒಂದು ದುಃಖ ಏನಪ್ಪ ಅಂತ ಹೇಳಿದರೆ, ನಮ್ಮಪ್ಪ ಈ ಫಂಕ್ಷನ್ ಮಾಡೋದ್ರು ಅದೊಂದು ಕಡೆ ಸಮಾಧಾನ. ಯಾಕಂದರೆ ನಮ್ಮಪ್ಪ ಇರುವ ಅಷ್ಟರಲ್ಲೇ ನನ್ನ ಮಗಳದು ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ತುಂಬ ಖುಷಿಯಾಗೋದ್ರು. ಅಂದರೆ ಇವತ್ತಿನ ದಿನ ಬಂದಿದ್ದಿಲ್ಲ, ನೈಟ್ ಹೊಸ್ಕೆ ಟೈಮಲ್ಲಿ ಬಂದಿದ್ದರು. ಇವತ್ತು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಇವಾಗ ನೋಡ್ತಾ ಇರ್ಬೋದು ನಾಲ್ಗೆ ಸುಡೋಕ್ಕಂತ ಹೇಳ್ಬಿಟ್ಟು ಬಗ್ಗಿಸ್ತಾ ಇದ್ದಾನೆ. ಬಗ್ಗು ಅಂತ ಹೇಳ್ತಾ ಇದ್ದಾರೆ, ಬಟ್ ಮಧುರ ಬಗ್ತಾ ಇಲ್ಲ. ನಮ್ಮಮ್ಮ ಬಂದುಬಿಟ್ಟು ಹಿಂದೆ ಹಿಡ್ಕೊಂಡು ತಲೆ ಹಿಡ್ಕೊಂಡು ಬಗ್ಸಿ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಭಯ ಪಡ್ತಾ ಇದ್ದಾಳೆ ಅವಳು. ನಾನು ವೇದು ಪಾಪನ ರೆಡಿ ಮಾಡೋದು ಮತ್ತು ಅವ್ರ ಅಪ್ಪಾಜಿ ಸ್ನಾನಕ್ಕೆ ಹೋಗಿದ್ರು ಅದನ್ನು ನೋಡೋದು, ಆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಈ ಟೈಮಲ್ಲಿ ನಾನು ಇರಲಿಲ್ಲ ಮಧುರಾಗೆ ಈ ಶಾಸ್ತ್ರ ಮಾಡೋ ಟೈಮಲ್ಲಿ. ಮತ್ತು ಗಂಗಾ ಪೂಜೆಗೆ ಹೋದಾಗೂ ಅಷ್ಟೇ, ಅವಾಗ ಒಂಥರ ಕೆಲಸ ಬಿಸಿ. ವೇದು ಪಾಪು ಅಂತೂ ತುಂಬ ಅಂದರೆ ತುಂಬ ಆಟ ಮಾಡ್ತಾ ಇರ್ತಾನೆ. ಚಿಂಟು ಟಿವಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು, ಹಂಗಾಗಿ ಅವನ ಸಮಾಧಾನ ಮಾಡಿಕೊಂಡು 5,000 ಕೊಡ್ತಾ ಇದ್ದೀನಿ. ಇನ್ನು ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಎಲ್ಲರೂ ಬೆಳಗ್ಗೆ ಬಂದರು. ಅಮ್ಮ ತಂಗಿ ಗಂಡ ಅವರೆಲ್ಲರೂ ಇಲ್ಲೇ ಉಳ್ಕೊಂಡು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಸಪೋರ್ಟ್ ಮಾಡಿದರು. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಮತ್ತು ಏನಕ್ಕಪ್ಪ ಅಂತ ಹೇಳಿದರೆ, ಒಬ್ಬರು ಕೈಯಲ್ಲಿ ಇವೆಲ್ಲ ಆಗುವಂಥ ಕೆಲಸಗಳು ಅಲ್ಲ. ಅವ್ರ ಸಪೋರ್ಟಿಂದನೇ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ನಮ್ಮ ಅಕ್ಕ, ನಮ್ಮ ಮನೆ ಪಕ್ಕದಲ್ಲಿ ಏನಿದ್ದಾರೆ ಆ ಅಕ್ಕ ಅಷ್ಟೇ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದರು. ನೈಟೆಲ್ಲ ನಿದ್ದೆ ಕಟ್ಕೊಂಡು ತುಂಬ ಅಂದರೆ ತುಂಬ ಕೆಲಸಗಳೆಲ್ಲ ಇತ್ತು. ಅವರಿಂದನೇ ಅದೆಲ್ಲ ಸಾಧ್ಯ ಆಗಿದ್ದು. ಯಾಕಂದರೆ ಒಬ್ಬರಿಂದ ಆಗುವಂಥ ಕೆಲಸಗಳಲ್ಲ ಅವೆಲ್ಲ. ಮತ್ತು ನಮ್ಮ ಮಾವನ ಹೆಂಡತಿ ಕೂಡ ಬಂದಿದ್ದರು. ಅವರು ಈ ಊರಲ್ಲಿಲ್ಲ, ಬೇರೆ ಊರಲ್ಲಿದ್ದಾರೆ, ನಮ್ಮೂರಿಗೆ ಹತ್ರನೇ ಅವರು. ಅವರು ಕೂಡ ನೈಟೆಲ್ಲ ಬಂದಿದ್ದರು. ಇವಾಗ ಬಂದು ಬೆರಳು ಅಂದರೆ ಉಗುರು ಕತ್ತರಿಸೋಂಥ ಶಾಸ್ತ್ರ ನೋಡ್ತಾ ಇರ್ಬೋದು. ಒಂದು ಬೆರಳು ಹಿಡ್ಕೊಂಡ್ಬಿಟ್ಟು ಉಗುರು ತೆಗಿತಾ ಇದ್ದಾನೆ. ನಮ್ಮ ವಿನು ಅಂತೂ ಅವಳ ಜೊತೆಗೆ ಅವಳು ಕೂಡ ಎಲ್ಲ ಶಾಸ್ತ್ರಗಳು ಮಿಸ್ ಮಾಡ್ದೇ ಮಾಡಿಸ್ಕೊತಾ ಇದ್ದಾಳೆ. ಮತ್ತು ನಮ್ಮ ವಿಕ್ಕು ಮತ್ತು ನಮ್ಮ ತಮ್ಮನ ಮಗಳು ಯಶಸ್ವಿನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ನಮ್ಮ ತಂಗಿ ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ. ನಮ್ಮ ಚಿಕ್ಕಮ್ಮ ಎಲ್ಲ ಶಾಸ್ತ್ರಗಳು ಮಾಡಿಸ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ತುಂಬ ಕ್ಯೂರಿಯಾಸಿಟಿ ಒಂಥರ, ಎಲ್ಲರೂ ನೋಡ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಹಿಜ್ಜಲು ತಗೊಂಡ್ಬಿಟ್ಟು ಒಂಥರ ಬ್ರಷ್ ಮಾಡಿಸೋ ಥರ ಮಾಡಿಸಿ ಗೋಮಂತ್ರನ ಕುಡಿಸೋವಂಥದ್ದು ನಮ್ಮ ಹಳ್ಳಿ ಕಡೆ ಮಾಡುವಂಥ ಪದ್ಧತಿಗಳು. ಯಾವುದೇ ಶಾಸ್ತ್ರನೂ ಮಿಸ್ ಮಾಡ್ದೇ ಎಲ್ಲ ಶಾಸ್ತ್ರನೂ ನಮ್ಮ ಚಿಕ್ಕಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಚೆನ್ನಾಗಿ ಎಲ್ಲನೂ ಮಾಡಿಸ್ತಾ ಇದ್ದಾರೆ. ಇವಾಗ ನೋಡ್ತಾ ಇರ್ಬೋದು ಗೋಮೂತ್ರನ ಮುಕ್ಕಳಿಸ್ಬಿಟ್ಟು ಒಂದು ಕಡೆ ಉಗಿತಾ ಇರೋವಂಥದ್ದು. ಈ ಥರ 3 ಸತಿ ಈ ಥರ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಮತ್ತು ವಿನೂನು ಕೂಡ ನೋಡ್ತಾ ಇದ್ದಾರೆ, ನನಗೂ ಮಾಡಿಸ್ತಾರ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಮಮ್ಮ ಬಂದಿದ್ದಾರೆ, ನೋಡ್ತಾ ಇರ್ಬೋದು ಮೊಮ್ಮಗಳಿಗೆ ಮಾಡ್ಸೋಕ್ಕೆ. ಇದಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಮಾಡ್ತಾ ಇರೋ ಆರತಿ ಫಂಕ್ಷನ್ ಆಗಿರ್ಬೋದು, ಹೊಸ್ಗೆ ಅಂತ ಆದರೂ ಆಗಿರ್ಬೋದು. ಒಟ್ಟು ಎರಡೂ ಆರತಿ ಫಂಕ್ಷನ್ನು ಮತ್ತು ಹೊಸ್ಗೆ ಶಾಸ್ತ್ರ ಎರಡೂ ಥರನೂ ಅಂತ ಹೇಳ್ತಾರೆ. ಮಧುರ ಏನು ಈ ಥರ ಒಗಿತಾ ಇದ್ದಾಳೆ, ಅದನ್ನು ನಮ್ಮ ಅಕ್ಕರು ಏನಂತ ಹೇಳ್ಕೊಡ್ತಾ ಇದ್ದಾರೆ, ಸೋದರ ಮಾವನಿಗೆ ಮಕ್ಕಳು ಬಿಡು ಅಂತ ಹೇಳ್ಕೊಡ್ತಾ ಇದ್ದಾರೆ. ವಿನುಗೂ ಕೂಡ ಅದೇ ಥರ ಮಾಡಿಸ್ತಾ ಇದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ
ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೆಲ್ಲ ಮುಗಿದ ತಕ್ಷಣ ಗಂಗಾ ಪೂಜೆಗೆ ಹೋಗಿ ಬಂದುಬಿಟ್ಟು ಅದಾದಮೇಲೆ ಆರತಿ ಅಂದರೆ ಕೂರಿಸೋದು ಅಂತ ಏನು ಹೇಳ್ತೀವಿ, ಕೂರಿಸಿ ಎಲ್ರೂ ಆಶೀರ್ವಾದ ಮಾಡೋ ಅಂಥದ್ದು, ಗಿಫ್ಟ್ ಕೊಟ್ಬಿಟ್ಟು ಇವಾಗ ಬಂದುಬಿಟ್ಟು ಕಾಲಿನ ಉಗುರು ಕೂಡ ತೆಗೆಸಿದ್ದಾರೆ, ನೋಡ್ತಾ ಇರ್ಬೋದು ಈ ಥರ. ಒಟ್ಟು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಫಂಕ್ಷನ್ ಆಗಿ ಒಂದು 4-5 ದಿನಕ್ಕೇ ನಾವು ನಮ್ಮ ಅಪ್ಪನ ಕಳ್ಕೊಂಡ್ವಿ. ಅದಂತೂ ಮರೆಯೋಕ್ಕೆ ಆಗಲ್ಲ. ನನ್ನ ಮಗಳು ಫಂಕ್ಷನ್ ಆಗಿದ್ದು ಯಾಕಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಅಂತ ಅಂದ್ಕೊಂಡ್ವಿ. ಅಂದರೆ ನಮ್ಮ ಅಪ್ಪ ಈ ಥರ ಆಗಿದ್ದು ನೋಡಿ ಆಗಿದ್ದೇ ಒಳ್ಳೇದಾಯಿತು, ಅದನ್ನಾದರೂ ಕಣ್ಣು ತುಂಬಿಸ್ಕೊಂಡು ಹೋಗಿದ್ದಾರೆ ನಮ್ಮ ಅಪ್ಪಾಜಿ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಾನು ಈ ಮುಂಚೆ ವೇದು ಬರ್ತಡೇ ಆಯಿತು ಹೋದ ವರ್ಷ ಈ ಟೈಮಲ್ಲಿ ಅಂತಂದೆ. ವೇದು ಮುಡಿ ತೆಗೆಸೋ ಆಗಿದ್ದು ಡಿಸೆಂಬರ್ ತಿಂಗಳಲ್ಲಿ, ಇದು ಬಂದು ಆಗ್ತಾ ಇರೋದು ಅಕ್ಟೋಬರ್ ಮಂತಲ್ಲಿ. ಈ ಥರ ನನ್ನ ಮಗ ನನ್ನ ತಮ್ಮ ಏನೋ ಇದೆಲ್ಲ ಶಾಸ್ತ್ರ ಮಾಡ್ದ, ಅವನಿಗೋಸ್ಕರ ಕೊಡೋಕ್ಕಂತ ಹೇಳ್ಬಿಟ್ಟು ಮರದಲ್ಲಿ ಒಂದಷ್ಟು ಪೂಜೆ ಐಟಮ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇವ್ರು ಬಂದು ನಮ್ಮ 3ನೇ ಅಕ್ಕ, ಇವ್ರದ್ದು ಕೂಡ ಅಷ್ಟೇ ಪರಿಶ್ರಮ ಇದೆ. ಇವರು ಅಷ್ಟೇ ಬೆಳಗ್ಗೆನೇ ಬಂದಿದ್ದಾರೆ, ಇನ್ನು ಏನೋ ಅವರು ರೆಡಿ ಆಗೋಕ್ಕೆ ಹೋಗಿಲ್ಲ. ಇವಾಗ ಅವರು ಕೂಡ ಹೋಗ್ಬಿಟ್ಟು ಮನೆಗೆ ಫಂಕ್ಷನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ರೆಡಿಯಾಗಿ ಬರ್ತಾರೆ. ಅದಾದಮೇಲೆ ಕೂರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ನಾನು ಮುಂದೆ ಹೋಗಲ್ಲ, ನೀನು ಮುಂದೆ ಹೋಗಲ್ಲ ಅಂತ ವಿಡಿಯೋಕ್ಕೆ ಬರ್ತಾನೇ ಇಲ್ಲ. ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಗೌರಮ್ಮ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ ಬಟ್ಟೆ ಮಾರ್ತಾರೆ ಇವರು, ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಇವ್ರು ಬಂದುಬಿಟ್ಟು ನಮ್ಮ ಅತ್ತಿಗೆ, ಇವ್ರು ಬಂದುಬಿಟ್ಟು ನಮ್ಮ ಅಕ್ಕ, ಇವಳು ಬಂದುಬಿಟ್ಟು ನನ್ನ ತಮ್ಮನ ಹೆಂಡತಿ. ಸಜ್ಜೆ ರೊಟ್ಟಿ ಏನು ತಗೊಂಡು ಹೋಗ್ತಾ ಇದ್ದಾಳೆ ಅವಳು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ವಿಡಿಯೋದಲ್ಲಿ ಬರ್ತೀನಿ, ಒಳ್ಳೆ ವಿಡಿಯೋನೇ ತಗೊಂಡು ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಫೋಟೋಗಳು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ನಮ್ಮ ಫ್ಯಾಮಿಲಿ ಫೋಟೋಗಳು ಇದೆಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.